ಇಂದಿನ ಜನರೊಂದಿಗೆ ಜನತಾದಳ ಜೊತೆಯಲ್ಲಿ ಪಕ್ಷದ 25 ವರ್ಷದ ಬೆಳ್ಳಿ ಮಹೋತ್ಸವ ಹಬ್ಬವನ್ನು ಕೂಡ ಆಚರಣೆ ಮಾಡತಕ್ಕಂತ ಇವತ್ತಿನ ಈ ಒಂದು ಶುಭ ಸಂದರ್ಭದಂದು ಕ್ಷೇತ್ರದ ನಿಕಟಪೂರ್ವ ಶಾಸಕರು, ಮಾಜಿ ಮಂತ್ರಿಗಳು, ಕ್ಷೇತ್ರದಲ್ಲಿ ಅತ್ಯಂತ ಜನಪ್ರಿಯತೆ ಜೊತೆಯಲ್ಲಿ ಜನಾನುರಾಗಿಗಳಾಗಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಯ ಚಿಂತನೆಯೊಂದಿಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸದಾಕಾಲ ಕ್ಷೇತ್ರದ ಕಷ್ಟ ಸುಖದಲ್ಲಿ ಸ್ಪಂದಿಸತಕ್ಕಂತ ತಾಯಿ ಹೃದಯವನ್ನು ಹೊಂದಿರತಕ್ಕಂತ, ವಿಶೇಷವಾಗಿ ಪಕ್ಷದ ರಾಜ್ಯಾಧ್ಯಕ್ಷರು ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಿಂದ ಕೇಂದ್ರದ ಸಚಿವ ಸ್ಥಾನವನ್ನು ಅಲಂಕರಿಸತಕ್ಕಂಥದಕ್ಕೆ ತಾವುಗಳು ಕೂಡ ಪಾತ್ರಧಾರಿಗಳಾಗಿ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣವರ ಕುಟುಂಬದ ಒಬ್ಬ ಸದಸ್ಯರು ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ವೇನೋ. ಅವರ ಒಂದು ಆತ್ಮೀಯತೆ ಮತ್ತೆ ಆ ಒಂದು ಬಾಂಧವ್ಯ ಮತ್ತೆ ಅವರಿಬ್ಬರ ಮಧ್ಯೆ ಇರತಕ್ಕಂತ ಒಂದು ಒಡನಾಟ ಬಹುಶಃ ನಿಖಿಲ್ ಕುಮಾರಸ್ವಾಮಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಜನತಾದಳ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳಿಗೆ ಸನ್ಮಾನ್ಯ ಕುಮಾರಣ್ಣವರು ಮತ್ತೆ ಸಾರಾ ಮಹೇಶ್ ಅಣ್ಣವರ ಆ ಸಂಬಂಧದ ಬಗ್ಗೆ ಎಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರಿವಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸಿದ್ದೇನೆ. ಸಾರಾ ಮಹೇಶ್ ಅಣ್ಣವರು ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡತಕ್ಕಂಥದ್ರಲ್ಲಿ ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನ ವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನ ತಂದುಕೊಡ್ತಕ್ಕಂಥದಕ್ಕೆ ವಿಶೇಷವಾಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ತಾಲೂಕು ಅಧ್ಯಕ್ಷರಿರ್ಬೋದು, ತಾಲೂಕು ಘಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ಪದಾಧಿಕಾರಿಗಳಿರ್ಬೋದು, ಜೊತೆಯಲ್ಲಿ ಇವತ್ತು ಯಾವುದೇ ನಿರೀಕ್ಷೆಗಳು ಫಲಾಪೇಕ್ಷೆಗಳು ಇಲ್ದಿರ ಪಕ್ಷದ ಏಳಿಗೆಗೋಸ್ಕರ, ನಿಮ್ಮ ನಾಯಕರ ಏಳಿಗೆಗೋಸ್ಕರ ಹಗಲಿರುಳು ದುಡಿತಾ ಇರ್ತಕ್ಕಂಥ ಪಕ್ಷದ ಈ ಕ್ಷೇತ್ರದ ನಿಷ್ಠಾವಂತ ಪ್ರತಿಯೊಬ್ಬ ಯುವ ಕಾರ್ಯಕರ್ತರು, ಹಿರಿಯಕರು, ಹೆಣ್ಣು ಮಕ್ಕಳು ಸೇರಿದಂತೆ ಇವತ್ತು ಈ ವೇದಿಕೆ ಮೇಲೆ ನಾನು ಗಮನಿಸ್ತಾ ಇರ್ತಕ್ಕಂಥ ಒಂದು ಅಂಶ, ಸಾಕಷ್ಟು ಜನ ವಿವಿಧ ಸಮುದಾಯದ ಮುಖಂಡರುಗಳು ಇವತ್ತು ಈ ವೇದಿಕೆಯಲ್ಲಿ ಕುಳಿತು ಬಹುತೇಕರಿಗೆ ಇವತ್ತು ಈ ವೇದಿಕೆಯಲ್ಲಿ ನಿಂತು ಮಾತನಾಡ್ತಕ್ಕಂಥದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು ಬಹುತೇಕರು ಮಾತನಾಡ್ತಕ್ಕಂಥ ಹಿರಿಯಕರು ಈ ತಾಲೂಕಿನಲ್ಲಿ ಹಗಲಿರುಳು ಸಾರಾ ಮಹೇಶ್ ಅಣ್ಣವರ ಹೆಗಲಿಗೆ ಹೆಗಲು ಕೊಟ್ಕೊಂಡು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಮುಖಂಡರುಗಳಿಗೆ ವೇದಿಕೆ ಮೇಲೆ ಮಾತನಾಡ್ತಕ್ಕಂಥದಕ್ಕೆ ಸಮಯದ ಒಂದು ಅಭಾವದಿಂದ ಅವಕಾಶ ಸಿಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ದಯಮಾಡಿ ತಾವು ಯಾರು ಕೂಡ ಅನ್ಯತಾ ಭಾವಿಸಬಾರದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ಲರಲ್ಲೂ ಕೂಡ ಕಳಕಳಿಯಾಗಿ ಮನವಿಯನ್ನ ಮಾಡ್ತೇನೆ. ಜಿಲ್ಲೆಯ ಇತ್ತೀಚಿನ ದಿನಗಳಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಬಹುಶಃ ಸರಳ ಸಜ್ಜನಿಕೆ ಮತ್ತು ಅತ್ಯಂತ ಮೃದು ಸ್ವಭಾವವನ್ನು ಹೊಂದಿರತಕ್ಕಂಥ ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಸನ್ಮಾನ್ಯ ಶ್ರೀ ಅಶ್ವಿನ್ ಕುಮಾರ್ ಅಣ್ಣ ಅವರು ಕೂಡ ಬಹಳ ಚೊಕ್ದಾಗಿ ಮಾತನಾಡಿದ್ದಾರೆ, ಸಮಯ ಇಲ್ಲ ಅಂತ. ಜೊತೆಯಲ್ಲಿ ಜಿಲ್ಲೆಯ ನನ್ನ ಆತ್ಮೀಯ ಗೆಳೆಯ, ನನ್ನ ಆತ್ಮೀಯ ಸಹೋದರ, ಜಿಲ್ಲೆಯ ಯುವ ಶಾಸಕ, ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇರತಕ್ಕಂಥ ಹರೀಶ್ ಗೌಡ್ರು ಕೂಡ 5 ನಿಮಿಷ ಮೀರಿ ಇನ್ನೊಂದು 5 ನಿಮಿಷ ತಗೊಂಡು ಮಾತಾಡಿದ್ದಾರೆ. ಆದ್ರೂ ಮಹೇಶ್ ಅಣ್ಣ ಅವರು ಬಹಳ ಕೂಲಾಗೆ ಕುಂತಿದ್ರು. ಅದಕ್ಕೆ ಕಾರಣ ಮತ್ ನಿಮಗ್ ಸಮಸ್ಯೆ ಉಂಟಾಗಬಾರ್ದು, ನೀವೆಲ್ಲ ಪಾಪ 4 ಗಂಟೆಯಿಂದ ಕಾತ್ ಕುಳಿತಿದ್ದೀರಲ್ಲ ಅಂತಕ್ಕಂಥ ಒಂದೇ ಒಂದು ಭಾವನೆ ಹೊರತುಪಡಿಸಿ ಬೇರೆ ಏನೇನು ಇಲ್ಲ. ಜೊತೆಯಲ್ಲಿ
ಮಂಜೇಗೌಡರು ಈಗ ಧ್ವನಿ ಗಟ್ಟಿ ಮಾಡ್ಕೊಂಡ್ ಬಂದವ್ರೆ ಆಪರೇಷನ್ ಮಾಡ್ಕೊಂಡು. ಹಾಗಾಗಿ ಅವರು ಕೂಡ ಮಾತನಾಡಿದ್ದಾರೆ. ವಿಧಾನ ಪರಿಷತ್ನ ಸದಸ್ಯರು ಮತ್ತೆ ವಿವೇಕಾನಂದರವರು ಮತ್ತೊಬ್ರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ. ಜೊತೆಯಲ್ಲಿ ಪ್ರಿಯಾಪಟ್ನ ವಿಧಾನಸಭಾ ಕ್ಷೇತ್ರದ ಮತ್ತೊಬ್ರು ನಿಕಟಪೂರ್ವ ಶಾಸಕರು ಹಿರಿಯಕರು ಮಾದೇವಣ್ಣ ಅವರು ಮಾತನಾಡಬೇಕಾಗಿತ್ತು. ಬಹುಶಃ ನಾನು ಆದ್ಮೇಲೂ ಕೂಡ ಅದು ನಿಮ್ಮ ತೀರ್ಮಾನ ಅಣ್ಣ, ನೀವು ಯಾವ ತರ ತೀರ್ಮಾನ ತಗತ್ತೀರಿ ನಮ್ಮ ಮಧ್ಯಕ್ಕೆ ಬರೋದಕ್ಕೆ ಹೋಗೋದಿಲ್ಲ. ಮಾದೇವಣ್ಣ ಅವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸಿಗೆ ಪಾತ್ರದಾರರಾಗಿದ್ದಾರೆ. ಜೊತೆಯಲ್ಲಿ ಇತ್ತೀಚೆಗೆ ಮೈಸೂರು ನಗರದ ಅಧ್ಯಕ್ಷರಾಗಿರ್ತಕ್ಕಂಥ SBM ಮಂಜೂರವರು ಕೂಡ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಅಶ್ವಿನಣ್ಣ ಅವ್ರು ಏನು ಹೇಳಿದ್ರಪ್ಪ, ಕೃಷ್ಣ ನಾಯಕರು ಮುಂದಿನ HD ಕೋಟೆ ಬಹುಶಃ ಅವರು ಕಳೆದ ಚುನಾವಣೆಯಲ್ಲೇ ಶಾಸಕರಾಗಬೇಕಾಗಿತ್ತು. ಆದ್ರೆ ನಾನು ಕೃಷ್ಣಣ್ಣನಿಗೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಇವತ್ತಿನ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೋಗ್ತಾ ಮಾತಾಡ್ತೇನೆ, ಆದ್ರೂ ಹೇಳ್ಬಿಡ್ತೀನಿ, ಪಾಪ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಶಾಸಕರ ಅನುದಾನದ ಕೊರತೆಯ ಒಂದು ಪರಿಸ್ಥಿತಿ, ಸಾರ್ವಜನಿಕ ವಲಯದಲ್ಲಿ ಅವರ ಅಸಹಾಯಕತೆಯನ್ನ ಆಗ್ತಾ ಇರ್ತಕ್ಕಂಥ ಈ ಒಂದು ಏನು 3 ವರ್ಷ ಕಳೆದೋಗಿದೆ, ಇನ್ನೊಂದು 2 ವರ್ಷ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ನೀನು ಶಾಸಕನಾಗಿದ್ರೆ ಬಹುಶಃ ನಿನ್ನ ಮೇಲೆ ಒತ್ತಡ ಜಾಸ್ತಿ ಇರೋದು. ಆ ತಾಯಿ ಚಾಮುಂಡೇಶ್ವರಿ 2028ಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದ ಜನತಾ ಸರ್ಕಾರ NDA ಸರ್ಕಾರದಲ್ಲಿ ನೀನು ಶಾಸಕನಾಗಬೇಕು ಅಂತಕ್ಕಂಥದ್ದು ನಿನ್ನ ಹಣೆಯಲ್ಲಿ ಬರ್ದಿತ್ತೇನೋ. ಬುಡು ಕೃಷ್ಣಣ್ಣ, ತಲೆ ಕೆಡಿಸ್ಕೊಬೇಡ, ಇನ್ನೊಂದು 2 ವರ್ಷದಲ್ಲಿ ನಿನ್ನ ಹೋರಾಟಕ್ಕೆ ನಿನ್ನ ಸಂಘಟನೆಗೆ 100ಕ್ಕೆ 100 ಕೋಟೆಯ ಕ್ಷೇತ್ರದ ಜನತೆ ನಿನಗೆ ಆಶೀರ್ವಾದ ಮಾಡ್ತಾರೆ ಅಂತ ಅವಾಗ ಕಾಲು ಎಳಿತಾ ಇರ್ತೀನಿ. ಜೊತೆಯಲ್ಲಿ ಬಹಳ ಜನ ಪ್ರಮುಖ ಮುಖಂಡರುಗಳು ಸೇರಿದ್ದೀರಣ್ಣ. ಇಲ್ಲಿ ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು, ಆ ಕೀರ್ತಿ ನಿಮ್ಮೆಲ್ಲರಿಗೂ ವೇದಿಕೆ ಮುಂದೆ ನಿಂತಿರ್ತಕ್ಕಂಥವ್ರು, ವೇದಿಕೆ ಮೇಲೆ ಇರ್ತಕ್ಕಂಥವ್ರಿಗೆ ಸಲ್ಲಬೇಕು ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಜೊತೆಯಲ್ಲಿ ಕೊನೆಯದಾಗೆ ಸಾರಾ ಮಹೇಶ್ ಅಣ್ಣ ಅವರ ಸುಪುತ್ರರು ಸಾರಾ ಧನುಷ್ ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಸಾಮಾಜಿಕ ಕಳಕಳಿ ಮತ್ತೆ ಸಾಮಾಜಿಕ ಬದ್ಧತೆಯನ್ನ ಇಟ್ಕೊಂಡು ಹತ್ತತ್ರ 300ಕ್ಕೂ ಹೆಚ್ಚು ಆಪರೇಷನ್ಗಳು ಅಂದ್ರೆ ಆರ್ಥೋಪೆಡಿಕ್ಸ್ ಓದಿದಿರಿ ಬ್ರದರ್ ನೀವು. ನಾನು ಸ್ವಲ್ಪ ನಮ್ಮ ಮನೇಲಿ ಬಹಳ ಜನ ಡಾಕ್ಟರ್ಗಳವ್ರೆ, ಹಂಗಾಗಿ ಆರ್ಥೋಪೆಡಿಕ್ಸ್ ಅಂತ ಕೇಳಿದೆ. ಗೊತ್ತಾಯ್ತು ನನಗೆ, ನಿಮ್ದೆಲ್ಲ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ತೇವೆ. ದಯಮಾಡಿ ಮುಂದುವರಿಸಿ. ಇಲ್ಲಿ ಯಾರೋ ನಿಂತ್ಕೊಂಡು ಹೇಳಿದ್ರು, ಸಾರಾ ಮಹೇಶ್ ಅಣ್ಣವರು ಸಾರ್ವಜನಿಕ ಬದುಕಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೂತ್ಕೊಳ್ಳಿ, ಧನುಷ್ ಬ್ರದರ್ ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಮಹೇಶ್ ಅಣ್ಣ ಅವರಿದ್ದಾರೆ. ಮಹೇಶ್ ಅಣ್ಣ ಅವರು ಇದ್ದಾಗ ಮತ್ತೊಬ್ರು ಯಾರು ಕುಟುಂಬದ ಸದಸ್ಯರು ರಾಜಕಾರಣಕ್ಕೆ ಬರಬಾರ್ದು ಅಂತಕ್ಕಂಥದ್ದು ಅವರ ಕುಟುಂಬದಲ್ಲಿ ಒಂದು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥ ತಾವು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರಿ. ಆದ್ರೆ ಧನುಷ್ ರವರಿಗೆ ಸಮಾಜದ ಬಗ್ಗೆ ಸಾಮಾಜಿಕವಾಗಿ ಒಂದು ಬದ್ಧತೆ ಮತ್ತೆ ಕಳಕಳಿಯನ್ನ ಏನು ಇಟ್ಕೊಂಡಿದ್ದಾರೆ. ಬಹುಶಃ ಮುಂದೊಂದು ದಿನ ಇಂಥ ಯುವಕರು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರತಿನಿಧಿಗಳು ಆಗ್ತಕ್ಕಂಥದ್ರಲ್ಲಿ ಬಹುಶಃ ತಾಯಿ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದ 100ಕ್ಕೆ 100ರಷ್ಟು ಸಾರಾ ಧನುಷ್ ರವರ ಮೇಲೆ ಇರುತ್ತೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ. ಈಗಾಗಲೇ ಸಾಕಷ್ಟು ಜನ ಮಾತನಾಡಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿದೆಯಣ್ಣ, ಜನರೊಂದಿಗೆ ಜನತಾದಳ ಹೆಸರಿನಲ್ಲಿ ಒಂದು ಘೋಷ ವಾಕ್ಯವನ್ನು ಕೊಟ್ಟು ಬಹುಶಃ ತಾವೆಲ್ಲರೂ ಕೂಡ ಏನ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಬೇಡ. ಜನರೊಂದಿಗೆ ಜನತಾದಳ ಅಂದ್ರೆ ಯಾವಾಗಲೂ ಕೂಡ ಜನತಾದಳ ಜನರೊಂದಿಗೆ ಇದ್ದು, ಜನರ ಮಧ್ಯೆ ಅವರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ನಿರಂತರವಾಗಿ ರಾಜ್ಯದ ಜನತೆ ಮತ್ತು ಈ ದೇಶದ ಜನತೆಯ ಒಂದು ಸಮಗ್ರ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಈ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಪಕ್ಷದ ಸ್ಥಾಪಕರು, ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನ ಮಂತ್ರಿಗಳು, ನಮ್ಮೆಲ್ಲರ ಆರಾಧ್ಯ ದೈವ, ಬಹುಶಃ ದಣಿವರಿಯದ ನಾಯಕರು ಅಂತಕ್ಕಂಥದನ್ನ ನಾವು ಇವತ್ತು 93 ವಯಸ್ಸಿನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ
ಈ ನಾಡಿನ ಬಗ್ಗೆ ಇರ್ತಕ್ಕಂಥ ಒಂದು ಚಿಂತನೆಯನ್ನ ಪ್ರತಿನಿತ್ಯವೂ ಕೂಡ ಏನ್ ನೋಡ್ತಾ ಇರ್ತೇವೆ. ಅಂತ ಒಬ್ಬ ಪುಣ್ಯಾತ್ಮ ಕಟ್ಟಿರ್ತಕ್ಕಂಥ ರೈತರನ್ನ ಪ್ರತಿನಿಧಿಸ್ತಕ್ಕಂಥ ಜಾತ್ಯತೀತ ಜನತಾದಳ ಪಕ್ಷದಲ್ಲಿ ಇವತ್ತು ನಮ್ಮಂತವರು ನಿಮ್ಮಂತವರು ಎಲ್ಲರೂ ಈ ಒಂದು ಪಕ್ಷದಲ್ಲಿ ಒಂದು ರಾಜಕೀಯ ವೇದಿಕೆಯನ್ನ ಹಂಚ್ಕೊಳ್ತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಯುವ ಕಾರ್ಯಕರ್ತನಾಗಿ ನಿಮ್ಮಲ್ಲಿ ನಾನು ಕೂಡ ಒಬ್ಬನಾಗಿ ತಿಳಿದುಕೊಂಡಿದ್ದೇನೆ. ಜೊತೆಯಲ್ಲಿ 2004ರಿಂದ ಬಹುಶಃ ಇಲ್ಲಿಯವರೆಗೂ ಕೂಡ 2008 ಅಲ್ಲಿಂದ ವಿಧಾನಸಭಾ ಚುನಾವಣೆಗಳು, ಹತ್ತತ್ರ 4 ವಿಧಾನಸಭಾ ಚುನಾವಣೆಗಳು, 3 ಲೋಕಸಭಾ ಚುನಾವಣೆಗಳು. ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ ತಗೊಂಡಂತ ಒಂದು ನಿರ್ಣಯದ ಮೇಲೆಗೆ ಕೇವಲ 20 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತಿಗೂ ಕೂಡ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಊರಿದೆ. ಬಹುಶಃ ಇದಕ್ಕೆ ಸಾಕ್ಷಿ ಇವತ್ತು ಬಹಳ ಜನ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು. ಬಹುಶಃ ಅಚ್ಯುತಣ್ಣ ಅವರು ನನಗೆ ಮಾತಾಡಬೇಕಾದ್ರೆ ಒಂದು ಸಲಹೆಯನ್ನ ಕೊಟ್ಟರು. ನೀವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದಷ್ಟು ಜಿಲ್ಲೆಗಳನ್ನ ಆರಿಸ್ಕೊಂಡು ಚಿತ್ರದುರ್ಗದಿಂದ ಬರ್ತಕ್ಕಂಥದ್ದು, ಜೊತೆಯಲ್ಲಿ ಚಾಮರಾಜನಗರದವರೆಗೂ ನೀವು ಒಂದಷ್ಟು ಜಿಲ್ಲೆಗಳನ್ನ ಆಯ್ಕೆಯನ್ನ ಮಾಡ್ಕೊಂಡು ಪಾದಯಾತ್ರೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಹೇಳಿದ್ರು. ಅಚ್ಯುತಣ್ಣ, ಜನತಾದಳ ಪಕ್ಷ ಒಂದು ಜಿಲ್ಲೆಗಾಗ್ಲಿ ಅಥವಾ ಒಂದು ಪ್ರಾಂತ್ಯಕ್ಕಾಗ್ಲಿ ಅಥವಾ ಒಂದು ಸಮುದಾಯಕ್ಕಾಗ್ಲಿ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಲ್ಲ. ಬದಲಾಗಿ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಬಹಳ ಜನ ಇವತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಬಹಳ ದೊಡ್ಡ ವ್ಯಕ್ತಿಗಳು ಅವ್ರ ಬಗ್ಗೆ ನಾನು ಮಾತನಾಡಬಾರದು ಇವತ್ತಿನ ಈ ವೇದಿಕೆಯಲ್ಲಿ. ಬಹುಶಃ ಅವ್ರ ಹೆಸರು ಕೂಡ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಿನ್ನೆ ಮತ್ತೆ ಇವತ್ತು ಕೆಲವೊಂದಷ್ಟು ಎಕ್ಸ್ನ ಟ್ವಿಟರ್ ಅಕೌಂಟ್ಗಳಲ್ಲಿ ಕೆಲವೊಂದಷ್ಟು ಚರ್ಚೆಗಳು ಉದ್ಭವ ಆಗಿದೆ. ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಒಂದು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಮನೆ ಬಾಗಿಲಿಗೆ ಬರ್ತಕ್ಕಂಥ ಅದು ಯಾವುದೇ ವ್ಯಕ್ತಿಗಳಿರ್ಬೋದು, ಯಾರು ಕೂಡ ಸೂಟು ಬೂಟು ಹಾಕೊಂಡು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಮನೆ ಬಾಗಿಲು ಬರೋದಿಲ್ಲ. ಅದರ ಬದಲಾಗಿ ಯಾರು ಸಂಕಷ್ಟದಲ್ಲಿದ್ದಾರೆ, ನೊಂದಿರ್ತಕ್ಕಂಥ ವರ್ಗ, ಧ್ವನಿ ಇಲ್ದೇ ಇರ್ತಕ್ಕಂಥ ವರ್ಗ, ಶೋಷಿತ ವರ್ಗ, ರೈತರು, ವಿಶೇಷವಾಗಿ ನನ್ನ ಯುವ ಸಮುದಾಯದ ಬಹುತೇಕ ಯುವಕ ಮಿತ್ರರು ನಿಮ್ಮ ಕಷ್ಟ ಸುಖಗಳನ್ನ ಹೇಳ್ಕೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವರ ಬಳಿ ಬಂದಂತ ಸಂದರ್ಭದಲ್ಲಿ ನೀವು ಯಾವ ಜಾತಿಗೆ ಸೇರಿದ್ದೀರಿ, ಯಾವ ಸಮುದಾಯಕ್ಕೆ ಸೇರಿದ್ದೀರಿ, ಅಥವಾ ನೀವು ಯಾವ ಧರ್ಮಕ್ಕೆ ಸೇರಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಮಾಡಿದಿರಾ. ಮಾನವೀಯತೆಯನ್ನ ತೋರಿಸಿರ್ತಕ್ಕಂಥ ಏಕೈಕ ಹೃದಯದಿಂದ ಆಳಿರ್ತಕ್ಕಂಥ ರಾಜಕಾರಣಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅಲ್ಪ ಅವಧಿ 20 ತಿಂಗಳು 14 ತಿಂಗಳು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಜನತಾದಳ ಪಕ್ಷಕ್ಕಾಗ್ಲಿ, ದೇವೇಗೌಡರು ಸಾಹೇಬ್ರಿಗಾಗ್ಲಿ, ಸನ್ಮಾನ್ಯ ಕುಮಾರಣ್ಣ ಅವ್ರಿಗಾಗ್ಲಿ ಅವರಲ್ಲಿ ಯಾವ ಒಂದು ಸಾಮಾಜಿಕ ಬದ್ಧತೆ ಇದೆ, ಯಾವ ಸಾಮಾಜಿಕ ಕಳಕಳಿ ಇದೆ ಅಂತಕ್ಕಂಥದ್ದು ಬಹುಶಃ ಅವರು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮವೇ ಇವತ್ತು ಅದಕ್ಕೆ ಉತ್ತರ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ 9,000 ಕಿಲೋಮೀಟರ್ಗಿಂತ ಹೆಚ್ಚು ಇವತ್ತು ಕಲ್ಯಾಣ ಕರ್ನಾಟಕ ಇರಬಹುದು, ಕಿತ್ತೂರು ಕರ್ನಾಟಕ ಇರಬಹುದು, ಮಧ್ಯ ಕರ್ನಾಟಕ ಇರಬಹುದು, ಉತ್ತರ ಕನ್ನಡ ಇರಬಹುದು, ಹಳೆ ಮೈಸೂರು ಪ್ರಾಂತ್ಯ ಸೇರಿದಂತೆ ನಮ್ಮ ರಾಜ್ಯದಲ್ಲಿ ಬರತಕ್ಕಂಥ ಬಹುತೇಕ ಜಿಲ್ಲೆಗಳು, ಕ್ಷೇತ್ರಗಳಲ್ಲಿ ಮೊದಲನೇ ಹಂತದ ಜನರೊಂದಿಗೆ ಜನತಾದಳ ಹತ್ತತ್ರ 54 ಕ್ಷೇತ್ರವನ್ನ ಮುಕ್ತಾಯ ಮಾಡಿದ್ವು. ಬಹುಶಃ ಅವತ್ತು ನಿಮಗೆಲ್ಲ ಗೊತ್ತಿರಬಹುದು, ಬಹಳ ಜನ ಕುಮಾರಣ್ಣನ ಆರೋಗ್ಯದ ಬಗ್ಗೆ ಸಾಕಷ್ಟು ಚಿಂತನೆಯನ್ನ ಮಾಡ್ತಾ ಇದ್ರಿ. ಕುಮಾರಣ್ಣನಿಗೆ ಎಲ್ಲ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಉಂಟಾಗಿದೆ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಲ್ಲಿ ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸುಗಳಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಮೂಡಿದಂತ ಸಂದರ್ಭದಲ್ಲಿ ಬಹುಶಃ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಹತ್ರ ಕೂತು ನಾನು ಒಂದು ಮಾತನ್ನ ಹೇಳಿದೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ರಾಜ್ಯಾದ್ಯಂತ ಇವತ್ತು ಅನೇಕ ಜಿಲ್ಲೆಗಳಲ್ಲಿ, ವಿಶೇಷವಾಗಿ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಅತ್ಯಂತ ಹಿರಿಯರು, ಅನುಭವಿಗಳು ಈ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಅವರ ಒಂದು ನೇತೃತ್ವದಲ್ಲಿ, ಸಾರಾಮಯ್ಯ ಶಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ
ಮೈಸೂರು ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸ್ತೇವೆ ಅಂತಕ್ಕಂಥದ್ದು ಬಹುಶಃ ಇವತ್ತು ನನ್ನ ಯುವ ಸಹೋದರ ಯುವ ಮಿತ್ರ ಹರೀಶ್ ಗೌಡ್ರು ಕೂಡ ಇವತ್ತು ಈ ವೇದಿಕೆಯಲ್ಲಿ ಹೇಳಿದ್ದಾರೆ. ನಾವೆಲ್ಲರೂ ಒಟ್ಟಾಗೆ ಇವತ್ತು ಜನತಾ ಸರ್ಕಾರವನ್ನ 2028ಕ್ಕೆ ಅಚಲವಾದ ಒಂದು ದೃಢ ಸಂಕಲ್ಪವನ್ನ ಇಟ್ಕೊಂಡು ಸವಾಲುಗಳು ಸಾಕಷ್ಟಿದೆ. ಸವಾಲುಗಳು ನನಗೆ ಗೊತ್ತಿದೆ. KR ನಗರದಲ್ಲಿ ಸಾರಾ ಮಹೇಶ್ ಅಣ್ಣ ಅವರಿಗೆ ವಿಶೇಷವಾಗಿ ಸಾಕಷ್ಟು ಸವಾಲುಗಳಿದೆ. ಆದ್ರೆ ಆ ಸವಾಲುಗಳನ್ನ ಮೆಟ್ ನಿಲ್ತಕ್ಕಂತ ಒಂದು ಶಕ್ತಿ, ಆ ಸಾಮರ್ಥ್ಯ, ಆ ತಾಕತ್ತು, ಆ ದಮ್ಮು ಎಲ್ಲವೂ ಕೂಡ ಸಾರಾ ಮಹೇಶ್ ಅಣ್ಣ ಅವರಿಗೆ ಇಲ್ಲಿರ್ತಕ್ಕಂಥ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತರುಗಳು ಅನೇಕ ಚುನಾವಣೆಗಳಲ್ಲಿ ನೀಡಿದ್ದೀರಿ. ಮುಂದಿನ ಚುನಾವಣೆಯಲ್ಲೂ ಕೂಡ ಅವರ ಜೊತೆಯಲ್ಲಿ ನಿಲ್ತೀರಾ ಬಹಳ ಗಟ್ಟಿಯಾಗಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಾನು ಬಹಳ ಗಟ್ಟಿಯಾಗಿ ನಂಬ್ಕೊಂಡಿದ್ದೇನೆ. ಹಾಗಾಗಿ ಇವತ್ತೇನು ಇಡೀ ರಾಜ್ಯ ವ್ಯಾಪ್ತಿ ನಾನು ಪ್ರವಾಸವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದೆ, ಅಲ್ಲಿ ನಾನು ಗಮನಿಸಿದಂತ ಒಂದು ಸೂಕ್ಷ್ಮ ಅಂಶ ಏನಂದ್ರೆ, ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಹರೀಶ್ ಗೌಡ್ರು ಇವತ್ತು ಶಾಸಕರಿದ್ದಾರೆ. ಯಾರ್ಯಾರು ಇವತ್ತು ಶಾಸಕರಿದ್ದಾರೆ ಬಹುಶಃ ಅವರಿಗೆ ಸದನದಲ್ಲಿ ಹೋದಂತ ಸಂದರ್ಭದಲ್ಲೋ ಅಥವಾ ಬೇರೆ ಇನ್ನೆಲ್ಲೋ ಯಾವುದೋ ವೇದಿಕೆಗಳು ಬೇರೆ ಬೇರೆ ರಾಷ್ಟ್ರೀಯ ಪಕ್ಷದ ಜನಪ್ರತಿನಿಧಿಗಳ ಜೊತೆ ವೇದಿಕೆಗಳು ಹಂಚ್ಕೊಂಡಂತ ಸಂದರ್ಭದಲ್ಲಿ ಪ್ರಸ್ತಾಪ ಆಗ್ತಕ್ಕಂಥದ್ದು ಒಂದಷ್ಟು ಅಂಶಗಳೇನಪ್ಪಾ ಅಂದ್ರೆ, ರಾಷ್ಟ್ರೀಯ ಪಕ್ಷದಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳು ಹೇಳ್ತಾರೆ, ದುರ್ಬಿನ್ನ ಕುಡ್ಕೋದ್ರು ಕೂಡ ನಮ್ಮ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಅಂತ ಚಿನ್ನದಂತ ಕಾರ್ಯಕರ್ತರು ಪಡೆದಿರ್ತಕ್ಕಂಥ ಜನತಾದಳ ಪಕ್ಷದ ನಾಯಕರುಗಳು ನೀವೆಲ್ಲರೂ ಧನ್ಯ ಅಂತಕ್ಕಂಥದನ್ನ ಅನೇಕ ಸಂದರ್ಭದಲ್ಲಿ ಏನ್ ಹೇಳ್ತಾರೆ. ಬಹುಶಃ ಅದು ನಾನು ಕಂಡಾರೆ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಭಿಲಾಷೆಗಳು, ಫಲಾಪೇಕ್ಷೆಗಳು, ನಿರೀಕ್ಷೆಗಳಿಲ್ದಿರ ಜನತಾದಳ ಪಕ್ಷ ಇರಬೇಕು. ಜನತಾದಳ ಪಕ್ಷ 25 ವರ್ಷ ಬೆಳ್ಳಿ ಹಬ್ಬ ಏನು ಆಚರಣೆ ಮಾಡಿದೆ, ಮತ್ತೆ ಮುಂದೊಂದು ದಿನ ಸುವರ್ಣ ಮಹೋತ್ಸವ ಅಂದ್ರೆ 50 ವರ್ಷ ಕನಿಷ್ಠ ಪಕ್ಷ, 25 ವರ್ಷಕ್ಕೆ ಒಂದು ಭದ್ರವಾದಂತ ಬುನಾದಿಯನ್ನ ನಾವೆಲ್ಲರೂ ಹಾಕ್ತೇವೆ. ನಾವೆಂತ ತ್ಯಾಗಕ್ಕೆ ಬೇಕಾದ್ರೂ ಸಿದ್ಧ ಇದ್ದೇವೆ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರು ಎಲ್ಲಾದ್ರೂ ಕೂಡ ನಮ್ಗೆ ಆತ್ಮವಿಶ್ವಾಸವನ್ನ ತುಂಬಿಸ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೇವೆ. ಇಂಥ ಚಿನ್ನದಂತ ಕಾರ್ಯಕರ್ತರಿಗೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಸಾರಾ ಮಹೇಶ್ ಅಣ್ಣ ಅವ್ರು ಇರ್ಬೋದು, ಹರೀಶ್ ರವ್ರು ಇರ್ಬೋದು, ಅಶ್ವಿನ್ ರವ್ರು ಇರ್ಬೋದು, ನಮ್ಮ ಕೃಷ್ಣ ನಾಯಕರವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ನಾಯಕರು ನಿಮಗೆ ಇವತ್ತು ಈ ವೇದಿಕೆ ಮೇಲೆ ಒಂದು ಮಾತನ್ನ ಬಹಳ ಗಟ್ಟಿಯಾಗಿ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನ ವಿಧಾನಸಭಾ ಚುನಾವಣೆಗೆ ಆರಿಸ್ತಕ್ಕಂಥದಕ್ಕೆ, ನಮ್ಮನ್ನ ಸಂಸತ್ ಚುನಾವಣೆಗೆ ಆರಿಸಿ ಕಳಿಸ್ತಕ್ಕಂಥದಕ್ಕೆ ನಿಮ್ಮ ಶ್ರಮ, ನಿಮ್ಮ ದುಡಿಮೆ ಎಷ್ಟಿದೆ ಅಂತಕ್ಕಂಥದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಇವತ್ತು ಈ ವರ್ಷ ವಿಶೇಷವಾಗಿ ನಮಗೆ ಸ್ಥಳೀಯ ಚುನಾವಣೆಗಳನ್ನ ಎದುರು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರೂ ಒಳಗಡೆ ದಮ್ಮು ತಾಕತ್ತು ಅಂತ ಪಾಪ ನಿಂತ್ಕೊಂಡು ಸದನದೊಳಗಡೆ ಮಾತನಾಡ್ತಕ್ಕಂಥದ್ದು ಬೇಡ. ನಿಮಗೆ ಒಳಗಡೆ ಏನಾದ್ರೂ ಆತ್ಮವಿಶ್ವಾಸ ಅಂತಕ್ಕಂಥದ್ದಿದ್ರೆ, ನೀವೇನಾದ್ರೂ ಈ ಸರ್ಕಾರ ಬಂದ ನಂತರ ಜನರಿಗೆ ಏನಾದ್ರೂ ಒಂದಷ್ಟು ಒಳ್ಳೇದು ಮಾಡಿದಿವೆ ಅಂತಕ್ಕಂಥದ್ದು ನಿಮ್ಮಲ್ಲೇನಾದ್ರೂ ಭಾವನೆಗಳಿದ್ರೆ ಈ ಕೂಡ್ಲೆ ಗ್ರಾಮ ಪಂಚಾಯತಿ ಚುನಾವಣೆ ನಡಿಬೇಕು. ನೀವ್ಯಾರು ತಡೆಯಕ್ಕಾಗೋದಿಲ್ಲ. ಈಗಾಗಲೇ ಬೆಂಗಳೂರಿನ ನಗರದಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ್ದಾರೆ. ಕೊನೆಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಮೇಲೆ ಈಗ ಚುನಾವಣೆ ನಡೆಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಬಹಳ ದಿನ ತಳ್ಳಕ್ಕಾಗೋದಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನೀವು ಎದುರಿಸಲೇಬೇಕು, ನೀವು ಎದುರಿಸಲೇಬೇಕು. ಅದಕ್ಕೆ ಸಜ್ಜಾಗೋಣ. ಇವತ್ತು ನಮ್ಮ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮನ್ನ MP MLAಗಳಾಗಿ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳ ಜೊತೆಯಲ್ಲಿ ಇಡೀ ಜನತಾದಳ ಪಕ್ಷದ ರಾಜ್ಯ ನಾಯಕರು, ಜಿಲ್ಲಾ ನಾಯಕರು ನಿಂತು ನಿಮ್ಮ ಕೈಗೆ ಅಧಿಕಾರವನ್ನ ಕೊಡಿಸ್ತಕ್ಕಂಥ ವರ್ಷ ಇವತ್ತು 2026ರ ಒಂದು ಗಡಿಯಲ್ಲಿ ಬಂದೇ ನಿಂತಿದ್ದೇವೆ. ನಿಮ್ಮ ಮೂಲಕ ಇವತ್ತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸೇರಿ ಈ ಒಂದು ರಾಜ್ಯವನ್ನ ಕಟ್ಟತಕ್ಕಂತ ಒಂದು ಪ್ರಯತ್ನವನ್ನ ನಿಮ್ಮ ಮೂಲಕ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಬಹಳಷ್ಟು ಜನ ಮಾತನಾಡಬೇಕಾದ್ರೆ ಒಂದು ಮಾತನ್ನ ಹೇಳ್ತೀರಿ. ಬಹುಶಃ ಕಳೆದ ಪಿರಿಯಾಪಟ್ಟಣ ಕ್ಷೇತ್ರದಲ್ಲಿ ನಡೆದಂತ ಸಭೆಯಲ್ಲೂ ಕೂಡ ಹರೀಶ್ ರವ್ರು ಇರ್ಬೋದು, ಮಹೇಶ್ ಅಣ್ಣ ಅವ್ರು ಇರ್ಬೋದು, ಮಾದೇವಣ್ಣ ಅವ್ರು ಇರ್ಬೋದು, ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸರಿ ಸುಮಾರು 440 ಕೋಟಿ ರೂಪಾಯಿಯಷ್ಟು ಇಡೀ ಜಿಲ್ಲೆನಲ್ಲಿ
ಯಾವ ಒಂದು ಸಹಕಾರಿ ಸಂಘದಲ್ಲಿ, ಯಾವ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನಮ್ಮ ರೈತರು ಸಾಲವನ್ನು ತಗೊಂಡಿದ್ರೆ, ಬಹುಶಃ ಈ ದೇಶದಲ್ಲಿ ಯಾರಾದ್ರೂ ಒಬ್ಬ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕಕ್ಕೆ ಸೀಮಿತವಾಗಿ ಮಾತನಾಡ್ತಕ್ಕಂಥದ್ದು ಬೇಡ, ಇಡೀ ದೇಶದಲ್ಲಿ ಯಾರಾದ್ರೂ ರೈತರ ಸಂಕಷ್ಟವನ್ನ ಕಣ್ಣಾರೆ ನೋಡಿ ಅರ್ತು ಒಳಗಡೆ ಒಂದು ದೃಢ ಸಂಕಲ್ಪ ಮಾಡುವ ಮೂಲಕ 2018ರಲ್ಲಿ ನನಗೆ ಇನ್ನೂ ಬಹಳ ಚೆನ್ನಾಗಿ ಜ್ಞಾಪಕ ಇದೆ, ಮೈಸೂರಿನಲ್ಲಿ ಕುಮಾರ ಪರ್ವವನ್ನ ಪ್ರಾರಂಭ ಮಾಡಿದ್ರಿ. ಆ ಕುಮಾರ ಪರ್ವವನ್ನ ಪ್ರಾರಂಭ ಮಾಡಿ ಆ ತಾಯಿ ಚಾಮುಂಡೇಶ್ವರಿ ತಾಯಿಯ ಒಂದು ಆಶೀರ್ವಾದವನ್ನ ಪಡೆದು 113 ಸ್ಥಾನವನ್ನ ಈ ರಾಜ್ಯದ ಜನತೆ ನನಗೆ ನೀಡಿದಂತ ಸಂದರ್ಭದಲ್ಲಿ ನಾನು ಸಂಪೂರ್ಣ ರೈತರ ಸಾಲವನ್ನ ಮನ್ನಾ ಮಾಡ್ತೇನೆ ಅಂದ್ರು. ಆದ್ರೆ ಕುಮಾರಣ್ಣನಿಗೆ ಬಂದಂತದ್ದು ಕೇವಲ 37 ಸ್ಥಾನ. ಸಮ್ಮಿಶ್ರ ಸರ್ಕಾರದಲ್ಲಿದ್ರು, ಬಹಳ ಸುಲಭವಾಗಿ ಹೇಳಬಹುದಾಗಿತ್ತು, ನನಗೆ 113 ಸ್ಥಾನ ದೊರಕಿಲ್ಲ, ನಾನು ಯಾವ ರೀತಿ ರೈತರ ಸಾಲ ಮನ್ನಾ ಮಾಡ್ಲಿ ಅಂತ. ಯಾಕಂದ್ರೆ ಪಾಪ ಇವತ್ತು ನೋಡ್ತಾ ಇದ್ದೀರಿ ಪರಿಸ್ಥಿತಿಗಳು. ನಾ ಬತ್ತೀನಿ 5 ಗ್ಯಾರಂಟಿಗಳ ಕತೆಗೆ. 25,000 ಕೋಟಿ ಕೇವಲ 14 ತಿಂಗಳಲ್ಲಿ, 25,000 ಕೋಟಿ. ಇವತ್ತೊಂದು ಮಾತು ಹೇಳಬೇಕಾಗ್ತದೆ, ಇಂದಿನ ಈ ರಾಜ್ಯದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳು, ನನಗೆ ಅವರ ವಯಸ್ಸಿನ ಮೇಲೆ, ಅವರ ರಾಜಕಾರಣದ ಅನುಭವದ ಮೇಲೆ ಅಪಾರವಾದಂತ ಗೌರವ ಇದೆ. ಆದ್ರೆ ಒಂದು ವಾಸ್ತವಾಂಶವನ್ನ ಹೇಳಬೇಕಾಗ್ತದೆ, ಯಾಕಂದ್ರೆ ಇರ್ತಕ್ಕಂಥ ವಾಸ್ತವಾಂಶವನ್ನ ಮಾತನಾಡ್ತಕ್ಕಂಥದಕ್ಕೆ ಯಾರು ಕೂಡ ಅಂಜಬಾರದು. ಇವತ್ತು ನಮ್ಮ ರಾಜ್ಯ ಸರಿಸುಮಾರು 7,64,000 ಕೋಟಿಯಷ್ಟು ಸಾಲ ಮಾಡಿದೆ. ಹತ್ತತ್ರ 2013 ಮತ್ತೆ 18 ಇವತ್ತಿನ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳೇ ಆಡಳಿತವನ್ನ ಮಾಡಿದ್ರು. ಇವತ್ತು 3 ವರ್ಷ ಸೇರಿ, ಅಂದಿನ 5 ವರ್ಷ ಸೇರಿ 5 ಲಕ್ಷ ಕೋಟಿ, 7,64,000 ಕೋಟಿಯಲ್ಲಿ ಸ್ವಾತಂತ್ರ್ಯ ಬಂದಾಗಿಂದ ಸರ್ಕಾರಗಳು ಬೇರೆ ಬೇರೆ ನಾನಾ ನಾಯಕರುಗಳು ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆದ್ರೆ ಕೇವಲ 5, 3, 8 ವರ್ಷ, 8 ವರ್ಷದಲ್ಲಿ 5 ಲಕ್ಷ ಕೋಟಿ ಮಾನ್ಯ ಮುಖ್ಯಮಂತ್ರಿಗಳ ಆಡಳಿತ ಅವಧಿಯಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಸಾಲದ ಹೊರೆ ಪ್ರತಿನಿತ್ಯ ಇವತ್ತು 300 ಕೋಟಿಗಿಂತ ಹೆಚ್ಚು ಸಾಲದ ಹೊರೆ ಇವತ್ತು ನಮ್ಮ ಹೆಗಲ ಮೇಲೆ ಕಟ್ತಾ ಇದ್ದಾರೆ. ಅದನ್ನ ತೀರಿಸ್ತಕ್ಕಂಥವ್ರು ಯಾರು? ನೀವುಗಳೇ ತೀರಿಸಬೇಕು, ನಾವುಗಳೇ ತೀರಿಸಬೇಕು. ತೆರಿಗೆ ಮೂಲಕ ಕಟ್ಟತಕ್ಕಂಥ ಹಣ ಇವತ್ತು ಸ್ವೇಚ್ಛಾಚಾರವಾಗಿ ಲೂಟಿ ಆಗ್ತಾ ಇದೆ. ಇಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ನನ್ನ ಮುಂದೆ ಕೂತಿದ್ದಾರೆ. ವಿಧಾನಸೌಧದಲ್ಲಿ ಇತ್ತೀಚೆಗೆ ಒಂದು ನಿರ್ಬಂಧವನ್ನು ಹಾಕಿದ್ದಾರೆ, ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಪತ್ರಿಕೋದ್ಯಮ ಇವತ್ತು ನಮ್ಮ ಸಂವಿಧಾನದ 4ನೇ ಅಂಗ ಅಂತಕ್ಕಂಥದ್ದನ್ನ ನಾವು ಭಾವಿಸಿದ್ದೇವೆ. 1977 ಅಂದಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿರವರು ಒಂದು ತುರ್ತು ಪರಿಸ್ಥಿತಿಯನ್ನ ಏರಿದ್ರು, ನಮ್ಮ ಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. 50 ವರ್ಷ ಆಯ್ತು ಇವತ್ತಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ. ಇವತ್ತು ಏನು ನಮಗೆ ಕಾಂಗ್ರೆಸ್ನವರು ಬಳುವಳಿಯಾಗಿ ಪತ್ರಿಕೋದ್ಯಮ ಮಾಧ್ಯಮದ ಸ್ನೇಹಿತರು ಕೊಡ್ತಾ ಇದ್ದಾರೆ ಅಂದ್ರೆ, ಆ 50 ವರ್ಷದ ಸುವರ್ಣ ಮಹೋತ್ಸವವನ್ನ, ಆ ಕರಾಳ ದಿನವನ್ನ ಇವತ್ತು ಕರ್ನಾಟಕದಲ್ಲಿ ಇವತ್ತೇನು ಮತ್ತೊಂದು ಎಮರ್ಜೆನ್ಸಿ 2.0 ಡಿಕ್ಲೇರ್ ಮಾಡತಕ್ಕಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಈ ರಾಜ್ಯ ಸರ್ಕಾರ ಒಡ್ಡಿದ್ದಾರೆ ಅಂದ್ರೆ, ವಿಧಾನಸೌಧದ ಒಳಗಡೆ ನಡೀತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಭ್ರಷ್ಟಾಚಾರ ಇದೆಯಲ್ಲ, ಲೋಪದೋಷಗಳಿದೆಯಲ್ಲ, ಅವೆಲ್ಲ ಮುಚ್ಚಿಟ್ಕೊಳ್ಬೇಕಲ್ಲ. ಅದಕ್ಕೆ ಇವತ್ತು ಮಾಧ್ಯಮದವ್ರ ಮೇಲೆ ನಿರ್ಬಂಧ ಏರವ್ರೆ. ವಿಧಾನಸೌಧದ ಕಟ್ಟಡದ ಒಳಗಡೆ ಇಷ್ಟು ವರ್ಷಗಳ ಕಾಲ ಮಾಧ್ಯಮದವರು ಬಂದು ಸುದ್ದಿಯನ್ನ ಇವತ್ತು ಈ ರಾಜ್ಯದ ಜನತೆಗೆ ಬಿತ್ತರಿಸ್ತಾ ಇದ್ರು, ಅಂತ ಮಾಧ್ಯಮದವ್ರ ಮೇಲೂ ಕೂಡ ಇವತ್ತು ನಿರ್ಬಂಧವನ್ನ ಏರಿದ್ದಾರೆ. ಅಂದ್ರೆ ಇವತ್ತು ಈ ರಾಜ್ಯ ಸರ್ಕಾರ ಎಂತ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ನ ಇವತ್ತು ಬಹುಶಃ ಇದೊಂದು ಸಣ್ಣ ಉದಾಹರಣೆಯಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದೆ. ಹಿಂದಿದ್ದಂತ ನಮ್ಮ ಮಿತ್ರ ಪಕ್ಷದ ಮೇಲೆ 40% ಕಮಿಷನ್ ಅಂದ್ರು. ಯಾವ್ದ್ರಿ ಪರ್ಸೆಂಟೇಜು? ದಾಖಲೆ ಪ್ರಮಾಣದ ಪರ್ಸೆಂಟೇಜ್, ದಾಖಲೆ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ, ಇತಿಹಾಸ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ ಲೂಟಿ ಮಾಡೋದ್ರಲ್ಲಿ. ಯಾವ 40% ಯಾವಾಗ್ಲೂ ದಾಟೋಗದೆ. ಇವತ್ತೇನು ಕಾಂಟ್ರಾಕ್ಟರ್ಗಳು, ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರು
ಇವತ್ತೆಲ್ಲ ಬೀದಿಗೆ ಬಂದು 37,000 ಕೋಟಿ ಇವತ್ತು ಹಣ ಇವತ್ತು ಪಾವತಿ ಮಾಡಿದಿರಾ, ಅವ್ರನ್ನ ಬೀದಿನಲ್ಲಿ ಇವತ್ತು ಬಂದು ನಿಲ್ಸಿದ್ದೀರಿ. ಏನೋ ದೊಡ್ಡ ದೊಡ್ಡ ಪಾಪ ಕಾಂಟ್ರಾಕ್ಟರ್ಗಳು ಒಯ್ತಾರೆ, ಒಂದ್ 8-10 ಜನ ಸಂಪರ್ಕದಲ್ಲಿ ಇರ್ತಾರೆ, ಹೆಂಗೋ ಪರ್ಸೆಂಟೇಜ್ ತಗೋಬರ್ತಾರೆ, ಅವ್ರು ಕೊಡ್ತಾರೆ, ಅವ್ರು ತಗೋತಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ. ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರ ಪರಿಸ್ಥಿತಿ ಏನ್ ಸ್ವಾಮಿ? ಪಾಪ ಅವ್ರ ಮನೆಯಲ್ಲಿ ಚಿನ್ನನೋ ಮತ್ತೊಂದೋ ಇನ್ನೊಂದು ಅಡ್ಬಿಟ್ಟು, ಭೂಮಿನೋ ಜಮೀನೋ ಅಡ್ಬಿಟ್ಟು ಆ ಹೆಣ್ಣು ಮಕ್ಕಳು ಪಾಪ ಬೀದಿಗೆ ಬಂದು ನೇಣಾಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದೊಡ್ಡಿರ್ತಕ್ಕಂಥದ್ದು ಇದೇನಾ ಈ ಕಾಂಗ್ರೆಸ್ ಪಕ್ಷದ 3 ವರ್ಷದಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ಸಾಧನೆ? ಎಷ್ಟಪ್ಪ ಸೀಟು? 136, 138. ಪಾಪ ನಿಮ್ಗೆ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ನಿಮ್ಗೆ ಗೊತ್ತಾಗೋದಿಲ್ಲ. ನಮ್ ಕುಮಾರಣ್ಣನ್ ಕೇಳಿ ಹೇಳ್ತಾರೆ, ಬಂದ್ರಲ್ಲಪ್ಪ ಅವತ್ತೆಲ್ಲ ದಂಡ ಇಳಿದ್ರು ಕಾಂಗ್ರೆಸ್ನ ಮಹಾನ್ ನಾಯಕರುಗಳು, ಇಡೀ ಡೆಲ್ಲಿ ಹೈಕಮಾಂಡ್ ಬಂದು ದೇವೇಗೌಡರು ಮನೆ ಬಾಗಿಲು ಕೂತ್ಕೊಂಡ್ರು, ಕುಮಾರಣ್ಣನ ಮುಖ್ಯಮಂತ್ರಿ ಮಾಡ್ತೀವಿ, 5 ವರ್ಷ ಮುಖ್ಯಮಂತ್ರಿ ಮಾಡ್ತೀವಿ, ಯಾವುದೇ ಏನೇ ಕಿರುಕುಳ ಕೊಡೋದಿಲ್ಲ, ನಮ್ ಜೊತೆ ಕೈ ಜೋಡಿಸ್ರಿ, ಬಿಜೆಪಿ ಅವ್ರ ಜೊತೆ ಹೋಗ್ಬೇಡಿ ಅಂದ್ರು. ಕೊನೆಗೆ ಏನಪ್ಪ ಮಾಡಿದ್ರಿ? ದಿನ ಬೆಳಗ್ಗೆ ಎದ್ರೆ ಏನ್ ಸ್ವಾಮಿ ಮಾಡಿದ್ರಿ? ಇವತ್ತು ಬಿತ್ತು ಸರ್ಕಾರ, ಅವತ್ತು ಬಿತ್ತು ಸರ್ಕಾರ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬೇರೆ ಇನ್ಯಾರಾದ್ರೂ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರೆ ನಮ್ಗೆ ಸವಾಸ ಬೇಡ ಕಣ್ರಪ್ಪ. ರೈತರ ಸಾಲ ಮನ್ನಾ ಚರ್ಚೆನೂ ಬೇಡ, ನನಗೆ ಸರ್ಕಾರವೂ ಬೇಡ. ಹೆಂಗೋ ಒಳಗಡೆ ಅಡ್ಜಸ್ಟ್ ಮಾಡ್ಕೊಂಡು ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳ ಗುಂಪು ಜೊತೆ ಒಳಗಡೆ ಕೂತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಕೇಳ್ದಂಗೆ ಹೇಳ್ದಂಗೆ ಬರ್ಕೊಟ್ಟು ಕಳಿಸ್ಬೇಕಾಗಿತ್ತು. ಅದು ಕುಮಾರಣ್ಣ ಮಾಡ್ಲಿಲ್ಲ. ಕುಮಾರಣ್ಣ ಇವತ್ತೇನಾದ್ರೂ ಈ ಜನತಾದಳ ಪಕ್ಷ ಇವತ್ತು ಈ ರಾಜ್ಯದಲ್ಲಿ 25 ವರ್ಷಗಳ ಕಾಲ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದೆ ಅಂದ್ರೆ ಅವ್ರಿಗೆ ರೈತರ ಮೇಲೆ ಇರ್ತಕ್ಕಂಥ ಒಂದು ಬದ್ಧತೆ, ಕಾಳಜಿಯನ್ನ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ನಿಮ್ ಕಣ್ಣು ಮುಂದೆ ಇಡ್ತೇನೆ. ಇನ್ನ ತಂಬಾಕು ಅಂತ ಇಲ್ಲಿ ಬರೆದು ಚೀಟಿ ಕೊಟ್ಟಿದ್ದಾರೆ. ಹರೀಶ್ ಗೌಡ್ರು ಮಾತನಾಡಿದ್ದಾರೆ. ನಮಗ್ ಗೊತ್ತಿದೆ, ಇವತ್ತು KR ನಗರ, ST ಕೋಟೆ, ಪಿರಿಯಾಪಟ್ಟಣ, ಹುಣಸೂರು, ಅರ್ಕಲ್ಗೂಡು ಇದಿಷ್ಟೇ ಕ್ಷೇತ್ರದಲ್ಲಿ ಹೊಗೆ ಸೊಪ್ಪನ್ನ ಬೆಳೀತಕ್ಕಂಥ ರೈತರಿದ್ದಾರೆ. ಕಳೆದ ವರ್ಷವೂ ಕೂಡ ರೈತರಿಗೆ ಒಂದು ನಿಗದಿ ಆಗ್ಬೇಕಾದಂತ ಒಂದು ಬೆಲೆ ಇರಲಿ, ಆ ಪ್ರೊಡಕ್ಷನ್ ಬೆಳೆದಂತ ಪ್ರೊಡಕ್ಷನ್ ನ ಖರೀದಿ ಮಾಡ್ತಕ್ಕಂಥದಕ್ಕೆ ಮುಂದಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಮಹೇಶ್ ಅಣ್ಣ ಅವರು, ಹರೀಶ್ ಗೌಡ್ರು, ಜಿಲ್ಲಾ ನಾಯಕರೆಲ್ಲ ಬಂದ್ರು. ಕುಮಾರಣ್ಣನ ಕೇತ್ಗಾನಹಳ್ಳಿ ಜಮೀನಿಗೆ ಬಂದು ಕೂತ್ರು. ಒಂದು ರೈತ ನಿಯೋಗ ಬಂದ್ರು. ಈ ರೀತಿ ನಮ್ಮ ರೈತರು ಕಷ್ಟದಲ್ಲಿದ್ದಾರೆ, ಈ ವರ್ಷ ಬೆಳೆದಿರ್ತಕ್ಕಂಥ ತಂಬಾಕು ಎಲ್ಲ ಬೀದಿ ಪಾಲಾಗ್ತಾ ಇದೆ, ನಾವು ಬೀದಿಗೆ ಚೆಲ್ಲಬೇಕಾದಂತ ಪರಿಸ್ಥಿತಿ ಬಂದಿದೆ, ದಯವಿಟ್ಟು ನಮ್ಮನ್ನ ಉಳಿಸ್ಕೊಡಿ ಕುಮಾರಣ್ಣ ಅವರೇ ಅಂತ ಒಂದು ರೈತ ನಿಯೋಗ ಬಂದಾಗ, ಬಹುಶಃ ರೈತ ನಿಯೋಗನ ನೀವು ಕೇಳಬೇಕು. ಅದರಲ್ಲಿ ಬಹಳ ಜನ ವಿದ್ಯಾವಂತರಿದ್ದಾರೆ, ವಕೀಲರಿದ್ದಾರೆ, ಆ ಒಂದು ನಿಯೋಗದಲ್ಲಿ ಪ್ರತಿನಿಧಿಸ್ತಕ್ಕಂಥವ್ರು. ಅವ್ರು ಒಂದೇ ಮಾತು ಹೇಳಿದ್ರು, ನಿಖಿಲ್ ಅವರೇ, ನಾವು ಇಷ್ಟು ವರ್ಷಗಳ ಕಾಲ ಪ್ರತಿ ವರ್ಷ ಕೂಡ ಈ ಯಾತನೆಯನ್ನ ಅನುಭವಿಸ್ತೀವಿ. ಇವತ್ತೇನು ನಿಮ್ಮಂತ ಪುಣ್ಯಾತ್ಮರು ಮಂಡ್ಯ ಜಿಲ್ಲೆ ಅಂದ್ರೆ 7 ಕ್ಷೇತ್ರ ಜೊತೆಯಲ್ಲಿ 8ನೇ KR ನಗರ ಕ್ಷೇತ್ರ ಸೇರಿದಂತೆ ಲೋಕಸಭಾ ವ್ಯಾಪ್ತಿಯ ಜನತೆ ನೀವೇನು 8,000 ಲೀಡನ್ನ ಕೊಟ್ಟಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಅತ್ಯಂತ ಪ್ರಚಂಡ ಬಹುಮತದಿಂದ ಸಂಸದರಾಗಿ ಮಾಡಿ ಅವ್ರನ್ನ ಕೇಂದ್ರದಲ್ಲಿ ಅತ್ಯಂತ ಉನ್ನತವಾದಂತ ಒಂದು ಸಚಿವ ಸ್ಥಾನವನ್ನ ಅಲಂಕರಿಸ್ತಕ್ಕಂಥದಕ್ಕೆ ಕಾರಣಕರ್ತರಾದ್ರಿ. ಬಹುಶಃ ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ಕುಮಾರಣ್ಣ ಅವರು ಆ ರೈತ ನಿಯೋಗ ಹೇಳಿದಾಗ ಎಂದೂ ಕೂಡ ನಾವು ಡೆಲ್ಲಿಗೆ ಬಂದು ಇಷ್ಟ ಹತ್ರದಲ್ಲಿ ಒಂದು ಕಾಮರ್ಸ್ ಇಂಡಸ್ಟ್ರಿ ಮಂತ್ರಿಗಳನ್ನ ಭೇಟಿ ಆಗ್ತಕ್ಕಂಥದಕ್ಕೆ ನಮ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಕುಮಾರಣ್ಣ ಅವರು ಇವತ್ತೇನು ಡೆಲ್ಲಿಲಿ ಇದ್ದಾರೆ, ಬಹುಶಃ ಇಂಥ ಸುವರ್ಣ ಯುಗ ಕುಮಾರಣ್ಣ ಅವರು ಡೆಲ್ಲಿಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಗೆ ಭೇಟಿಯನ್ನ ಮಾಡಿಸಿದ್ದಷ್ಟೇ ಅಲ್ಲ, ಈ ಭಾಗದ ರೈತರು ತಂಬಾಕುವನ್ನ ಏನು ಬೆಳೆದು ಅದ್ರ ಮೇಲೆ ಅವಲಂಬಿತರಾಗಿ ಜೀವನವನ್ನು ಮಾಡ್ತಾ ಇದ್ದೀರಿ, ನಿಮ್ಮ ಬದುಕನ್ನ ಹಸನಗೊಳಿಸ್ತಕ್ಕಂಥದಕ್ಕೆ ನಿಮ್ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು, ನಿಮ್ ಕಣ್ಣಲ್ಲಿ ಬರ್ತಕ್ಕಂಥ ನೀರನ್ನ ಒರೆಸಿ ಧೈರ್ಯವನ್ನ ತುಂಬಿಸ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ತೆಗೆದುಕೊಂಡಂತ ಒಂದು ಐತಿಹಾಸಿಕವಾದಂತ ನಿರ್ಣಯ ಕಳೆದ ವರ್ಷ ನಮ್ ಕಣ್ಣು ಮುಂದೆ ಇದೆ. ಮತ್ತೆ ಈ ವರ್ಷವೂ ಕೂಡ ಹುಣಸೂರ್ಗೆ ಹೋಗಿದ್ದೆ. ಹುಣಸೂರ್ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಆಫೀಸರು ಏನೋ ಸ್ವಲ್ಪ ಕೆಟ್ಟ ಮಾತಾಡ್ಬಿಟ್ಟ ನಮ್ಮ ರೈತರಿಗೆ ಅಂತ. ಅವ್ರು ಮಾತಾಡಿರ್ತಕ್ಕಂಥ ಮಾತುಗಳು ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕೆಂದ್ರೆ ರೈತರು ಕಷ್ಟಜೀವಿಗಳು, ಬೇರೆ ಯಾವುದೇ ವ್ಯವಹಾರ ವಹಿವಾಟುಗಳು ಗೊತ್ತಿಲ್ಲ. ಅತಿವೃಷ್ಟಿ ಆದ್ರೂ
ಬೆಳೆ ನಾಶ ಆದ್ರೂ ಬೆಳೆ ಬೆಳೀತಾರೆ, ಅನಾವೃಷ್ಟಿಯಾಗಿ ನೀರು ಬರಲಿಲ್ಲ, ಮಳೆ ಬರಲಿಲ್ಲ ಅಂತ ಹೇಳಿದ್ರು ಮತ್ತಿನ್ನೊಂದು ಬೆಳೆ ಬೆಳೆಯೋದಕ್ಕೆ ಸಿದ್ಧರಾಗ್ತಾರೆ. ಅಂತ ಮುಗ್ಧ ರೈತರ ಜೊತೆ ಮಾತನಾಡಬೇಕಾದ್ರೆ ಅದು ಯಾರೇ ಇರಬಹುದು, ಅದು ಜನಪ್ರತಿನಿಧಿಗಳಿರ್ಬೋದು ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೇ ಅಧಿಕಾರಿಗಳಿರ್ಬೋದು. ಇವತ್ತು ದಯವಿಟ್ಟು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಇಂಥ ಅಧಿಕಾರಿಗಳು ನಮ್ಮ ರೈತರ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಬೇಡ. ನಿಮ್ ಕೈನಲ್ಲಿ ಒಳ್ಳೇದು ಮಾಡಕ್ಕಾದ್ರೆ ಒಳ್ಳೇದು ಮಾಡಿ, ಇಲ್ಲ ಅಂದ್ರೆ ರೈತರ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತಕ್ಕಂಥ ಚರ್ಚೆಗಳು ಮಾಡಬಾರ್ದು. ಅವತ್ತು ರೈತರು ಬೀದಿಗೆ ಬಂದಿದ್ರು, ಹರೀಶ್ ಗೌಡ್ರ ಜೊತೆ ಹೋದೆ, ಅಶ್ವಿನ್ ಅವರು, ಮಾದೇವಣ್ಣ ಅವರು ಎಲ್ಲ ಜೊತೆಯಲ್ಲಿದ್ರು. ಅವತ್ತು ಕುಮಾರಣ್ಣ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕವನ್ನ ಮಾಡಿ ರೈತರಿಗೆ ಧೈರ್ಯವನ್ನ ತುಂಬಿಸಿದ್ದೇವೆ. 320 ರೂಪಾಯಿಗೆ ನಿಗದಿಯಾದಂತ ಆ ಬೆಲೆ ಏನಿತ್ತು 250 ರೂಪಾಯಿಗೆ ಇಳಿಕೆ ಆಗಿದೆ. ದಯಮಾಡಿ ನಮ್ಮನ್ನ ಯಾಗಾದ್ರೂ ಮಾಡಿ 320 ರೂಪಾಯಿಗೆ ಮತ್ತೆ ಆ ಬೆಲೆಗೆ ತಗೊಳ್ತಕ್ಕಂಥದಕ್ಕೆ ಕುಮಾರಣ್ಣ ಅವ್ರನ್ನ ನಾವೆಲ್ಲ ಸಂಪರ್ಕ ಮಾಡಬೇಕು ಅಂತ ಹೇಳಿದಾಗ ಕುಮಾರಣ್ಣ ಅವರ ಗಮನಕ್ಕೆ ತಗೊಂಡ್ಬಂದಿದ್ದೇವೆ. ಮಹೇಶಣ್ಣ ಅವರ ನೇತೃತ್ವದಲ್ಲಿ ನಾವೆಲ್ಲ ಜಿಲ್ಲಾ ನಾಯಕರುಗಳು ಸೇರಿ ಕುಮಾರಣ್ಣ ಅವ್ರನ್ನ ಹೋಗಿ ಭೇಟಿ ಮಾಡಿ ಈ ಭಾಗದ ತಂಬಾಕು ಬೆಳೆಗಾರರ ಈ ವರ್ಷದ ಈ ಒಂದು ಪರಿಸ್ಥಿತಿಯನ್ನ ಹೊರಗಡೆ ತಗೊಂಡ್ ಬರ್ತಕ್ಕಂಥದಕ್ಕೆ, ಪಾರ್ ಮಾಡ್ತಕ್ಕಂಥದಕ್ಕೆ ಯಾವುದಾದ್ರೂ ಪಕ್ಷ, ಇವತ್ತು ಹೇಳ್ತಾ ಇದ್ದೇನಣ್ಣ, ಈ ಪಕ್ಷ ಉಸಿರಾಡ್ತಾ ಇರ್ತಕ್ಕಂಥದ್ದು, ದೇವೇಗೌಡರು ಸಾಹೇಬರು ಉಸಿರಾಡ್ತಾ ಇರ್ತಕ್ಕಂಥದ್ದು, ಕುಮಾರಣ್ಣ ಅವರು ಉಸಿರಾಡ್ತಾ ಇರ್ತಕ್ಕಂಥದ್ದು, ನಮ್ಮ ಪಕ್ಷದ ನಾಯಕರುಗಳಿಗೆ ನಮ್ಗಿರ್ತಕ್ಕಂಥ ಬದ್ಧತೆ, ಅದು ಏಕೈಕ ವರ್ಗ ರೈತಾಪಿ ವರ್ಗ ಅಂತಕ್ಕಂಥದ್ದನ್ನ ಬಹಳ ಗಟ್ಟಿಯಾಗಿ ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾವ ಹಂತದಲ್ಲಿ ಯಾವ ಕ್ಷಣದಲ್ಲೂ ಕೂಡ ನಿಮ್ಮನ್ನ ಬೀದಿಯಲ್ಲಿ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ಯಾವ ರೀತಿ ನಮ್ಮ ಬೆಂಬಲಕ್ಕೆ ನಾವು ಮಾಡಿರ್ತಕ್ಕಂಥ ಅಳಿಲು ಸೇವೆಯನ್ನ ಗುರುತಿಸಿ ಈ ಪಾರ್ಟಿಯನ್ನ ಕಟ್ಟಿ ಬೆಳೆಸಿದ್ದೀರೋ ಅಷ್ಟೇ ಇವತ್ತು ನಮ್ಮ ಮೇಲೂ ಕೂಡ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಇದೆ. ರೈತರ ಜೊತೆಯಲ್ಲಿ ವಿಶೇಷವಾಗಿ ನಾವೆಲ್ಲರೂ ನಿಲ್ತೇವೆ. ಕೊನೆಯದಾಗಿ ಮಹೇಶ್ ಅಣ್ಣ ಅವ್ರು ಮಾತನಾಡ್ತಾರೆ, ಅದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ನವರು. 5 ಗ್ಯಾರಂಟಿಗಳಿಗೆ ವರ್ಷಕ್ಕೆ 55,000 ಕೋಟಿ ಬೇಕು. ಆ 55,000 ಕೋಟಿಯನ್ನ ಹೊಂದಿಸ್ತಕ್ಕಂಥದ್ದಕ್ಕೆ, ಯಾಕೆಂದ್ರೆ ಪಾಪ ಪುಣ್ಯಾತ್ಮರು ಅದ್ ಯಾವ ಲೋಕದಲ್ಲಿದ್ರೋ ಏನೋ ಗೊತ್ತಿಲ್ಲ, ಪ್ರಣಾಳಿಕೆಯಲ್ಲಿ 2,000 ಗೃಹಲಕ್ಷ್ಮಿ, ಯುವ ನಿಧಿ, ಫ್ರೀ ಕರೆಂಟು ಎಲ್ಲ ಕತೆ ಬಿಟ್ಕೊಂಡು ಪಾಪ ಬಂದ್ಬಿಟ್ಟವ್ರೆ. ಈಗ ಪರಿಸ್ಥಿತಿ ಎಲ್ಲಿ ಹೋಗದೆ ಅಂದ್ರೆ 55,000 ಕೋಟಿ ಪ್ರತಿ ವರ್ಷ ಹೊಂದ್ಸಕ್ಕಾಗ್ದಿರಾ ಪಾಪ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ SCP TSP ಹಣ, ಅವರ ಒಂದು ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ 11,000 ಕೋಟಿ ತೆಗೆದು ಇವತ್ತು ಗ್ಯಾರಂಟಿಗಳಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಪಾಪ ಕಾಂಗ್ರೆಸ್ನ ಸ್ವಪಕ್ಷೀಯರು ಎಷ್ಟು ಜನ ಮಾತನಾಡಿದ್ರು ಇಲ್ಲಿವರೆಗೂ, ಎಷ್ಟು ಜನ ಪಾಪ ಅವ್ರ ಅಸಹಾಯಕತೆಯನ್ನು ಹೊರಗಡೆ ಹಾಕಿದ್ರು. ಜನ ಬೈತಾವ್ರೆ ತೂಚಿ ಅಂತ, 140 ಸ್ಥಾನ ಗೆಲ್ಸವ್ರೆ. ಜನ ಕೇಳ್ತಾರೆ, ಎಲ್ರಿ ರಸ್ತೆ ಹಾಕ್ಸಕ್ಕಾಗ್ಲಿಲ್ವಲ್ರಿ, ಚರಂಡಿ ಮಾಡ್ಸಕ್ಕಾಗ್ಲಿಲ್ವಲ್ರಿ, ಈ ಶಾಲೆ ಕಟ್ಟಡದಲ್ಲಿ ನೀರು ಸೋರ್ತಾ ಇತ್ತ ಕಣ್ರಿ, ಮಕ್ಕಳ ಭವಿಷ್ಯ ರೂಪಿಸಕ್ಕಾಗ್ಲಿಲ್ವಲ್ರಿ, ಈ ಆಸ್ಪತ್ರೆಗಳ ಪರಿಸ್ಥಿತಿ ನೋಡ್ರಿ ಅಂತ ಜನ ತೂಚಿ ಅಂತ ಉಗಿತಾವ್ರೆ. ಅಭಿವೃದ್ಧಿಗೆ 1 ರೂಪಾಯಿ ಇವತ್ತು ನಮ್ಮ ಹತ್ರ ಬಿಡುಗಾಸ್ ಹಣ ಇಲ್ಲ ಅಂತಕ್ಕಂಥದನ್ನ ಅಸಹಾಯಕವಾಗಿ ಮಾತನಾಡಿರ್ತಕ್ಕಂಥದ್ದು JDSನವರಲ್ಲ, BJP ಶಾಸಕರಲ್ಲ, ಬದಲಾಗಿ ಸಾರ್ವಜನಿಕವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕರು. ಇದು ಈ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ. ಇದ್ರ ಮಧ್ಯೆ ಕುರ್ಚಿ ಗದಲ, ಕುರ್ಚಿ ಕಿತ್ತಾಟ, ನಾನು ಮುಖ್ಯಮಂತ್ರಿ, ನೀನು ಮುಖ್ಯಮಂತ್ರಿ, ನನಗೆ 40 ಜನ ಸೈನ್ ಹಾಕ್ಬಿಟ್ಟವ್ರೆ, ನನಗೆ 60 ಜನ ಅವ್ರೆ, ನಾನೊಂದು 20 ಜನ ನನ್ನ ಶಕ್ತಿ ತೋರಿಸ್ತೀನಿ, ಫ್ಲೈಟ್ ಹತ್ತಿಸ್ತೀನಿ, ಫಾರಿನ್ ಕಳಿಸ್ತೀನಿ. ಏನ್ ನಿಮ್ ಫ್ಲೈಟ್ ಹತ್ಸಕ್ಕೇನ್ರಿ ಸ್ವಾಮಿ? ರಾಜ್ಯದ ಜನ 140 ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಪಾಪ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಗೆ ಬಂದ್ಬಿಟ್ಟದೆ ಅಂದ್ರೆ, ನನಗೆ ಅಪಾರವಾದಂತ ಗೌರವ ಇದೆ. ಕಾಂಗ್ರೆಸ್ನ ನ್ಯಾಷನಲ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು, ಅಪಾರವಾದಂತ ಗೌರವ ಇದೆ ಅವ್ರ ಹಿರಿತನದ ಬಗ್ಗೆ. ಆದ್ರೆ ಅವ್ರಿಗೆ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳ್ತಾರೆ, ಏನ್ ಸರ್ ಇದು ಪ್ರತಿನಿತ್ಯ CM ಬದಲಾವಣೆ, ಅವ್ರು ಬಂದ್ರು ಇವ್ರು ಹೋದ್ರು ಅಂತ ಇದಾರಲ್ಲ, ಇದಕ್ಕೆ ಏನ್ ಹೇಳ್ತೀರಾ ಅಂದ್ರೆ, ನಾನು ಹೈಕಮಾಂಡ್ಗೆ ಮಾತಾಡ್ತೀನಿ ಅಂತಾರೆ. ಹೈಕಮಾಂಡ್ ಯಾರಣ್ಣ?
ಈ ನಿಮಗ್ ತಿಳಿದಂಗ ಹೈಕಮಾಂಡ್ ಯಾರು? ನಮ್ಮಲ್ಲಿ ನಮ್ಮ ಹೈಕಮಾಂಡ್ ರಾಷ್ಟ್ರಾಧ್ಯಕ್ಷರು ದೇವೇಗೌಡರಪ್ಪ. ಕೊನೆಗೆ ಏನೂ ಇತ್ಯರ್ಥ ಆಗ್ಲಿಲ್ಲ ನಮಗೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅಂದ್ರೆ ಆ ಪುಣ್ಯಾತ್ಮನ ಹತ್ರ ಹೋಯ್ತೀವಿ, ಕೊನೆಗೆ ಏನಾದ್ರೂ ನಿರ್ಧಾರ ಆಯ್ತದೆ. ಇಲ್ಲಿ ಯಾರಪ್ಪ ನಿಮ್ಮ ಹೈಕಮಾಂಡು? ಪಾಪ ನಮ್ ಖರ್ಗೆ ಸಾಹೇಬ್ರು ಕೇಳಿದ್ರೆ ರಾಷ್ಟ್ರಾಧ್ಯಕ್ಷರಿಗೆ ಹೈಕಮಾಂಡ್ ಮಾತಾಡ್ತೀನಿ, ಹೈಕಮಾಂಡ್ ಯಾರು ಸ್ವಾಮಿ ನಿಮ್ಮ ಹೈಕಮಾಂಡು? ಯಾಕ್ರಿ ಪಾಪ ನಮ್ ಖರ್ಗೆ ಸಾಹೇಬ್ರನ್ನ ಸುಮ್ನೆ ಮೂಗುಗ್ ತುಪ್ಪ ಸೌರೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಕರ್ಕಂಡ ಕೂರಿಸಿ ಪಾಪ ಆ ಸ್ಥಾನಕ್ಕೆ ಗೌರವ ಕಳಿತೀರಲ್ರಿ. ಆ ಸ್ಥಾನದ ಜೊತೆ ಪಾಪ ಅಷ್ಟು ವರ್ಷ ರಾಜಕಾರಣ ಮಾಡ್ಕೊಂಡ್ ಬಂದವ್ರೆ, ಅಷ್ಟ್ ಸಲಿ ಶಾಸಕರಾಗವ್ರೆ, ಅಷ್ಟ್ ಸಲಿ ಸಂಸದರಾಗವ್ರೆ. ಬೆಲೆ ಇಲ್ವಲ್ರಿ ನಿಮ್ ಕಾಂಗ್ರೆಸ್ನಲ್ಲಿ? ಮಾತೆತ್ತಿದ್ರೆ ಪಾಪ ಸಂಸತ್ನಲ್ಲಿ ಹೇಳ್ತೀರಿ, ಸದನದಲ್ಲಿ ಹೇಳ್ತೀರಿ. ಎಷ್ಟಪ್ಪ JDS 17 18 ಮುಂದಕ್ಕೆ 8ಕ್ಕೆ ಬಂದ್ಬಿಡ್ತೀರಿ, 5ಕ್ಕೆ ಬಂದ್ಬಿಡ್ತೀರಿ ಅಂತೀರಲ್ರಿ. ನಿಮ್ ಯೋಗ್ಯತೆಗೆ ಈ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಸ್ವಾಮಿ? ಎಷ್ಟು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ? ರಾಷ್ಟ್ರ ಪಕ್ಷವ ನೀವು? ರಾಷ್ಟ್ರೀಯ ಪಕ್ಷವ? ಅದೆಂತದೋ ತೆಲಂಗಾಣ, ಇನ್ನೆಲ್ಲೋ ಹಿಮಾಚಲ್ ಪ್ರದೇಶ, ಕರ್ನಾಟಕ ಸಂಪತ್ತು ಭರಿತವಾದಂತ ನಾಡು, ಸಂಪತ್ತು ಭರಿತವಾದಂತ ರಾಜ್ಯ. ಪ್ರತಿನಿತ್ಯ ತೆರಿಗೆ ಮೂಲಕ ತುಂಬಿಸಿ ಕಳಿಸ್ತಾ ಇದ್ದೀರಿ. ಅವ್ರು ನೋಡಿದ್ರೆ ಅಲ್ಲಿ ತುಂಬಿಸಿ ಗೋಣಿ ಚೀಲದಲ್ಲಿ ಡೆಲ್ಲಿಗೆ ಕಳಿಸ್ತಾವ್ರೆ ನಿಮ್ ದುಡ್ಡ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಕಾಂಗ್ರೆಸ್ನವ್ರಿಗೆ ಹೇಳ್ತೀರಿ, ಮುಂದೊಂದು ದಿನ ಜನತಾದಳ ಪಕ್ಷದ ಬಗ್ಗೆ ನೀವು ಚಿಂತೆ ಮಾಡೋದು ಬೇಡ. ರಾಷ್ಟ್ರೀಯ ಪಕ್ಷ ಅಂತಕ್ಕಂಥದನ್ನ ತೆಗೆದು ನೀವು ಇನ್ನೇನಾದ್ರೂ ಹೊಸ ನಾಮಕರಣ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಈ ದೇಶದಲ್ಲಿ ಸಂಪೂರ್ಣವಾಗಿ ಇನ್ನ 3 ರಿಂದ 4 ಚುನಾವಣೆಗಳಿದೆ ಬೇರೆ ಬೇರೆ ರಾಜ್ಯದಲ್ಲಿ. ನಿಮ್ ಪರಿಸ್ಥಿತಿ ಏನಾಗ್ತದೆ ಪಾಪ ಕೇಳ್ತೀರಿ. ಜಾತ್ಯತೀತ ಜನತಾದಳ, ಜಾತ್ಯತೀತ ಸಿದ್ಧಾಂತ ಇಲ್ವಂತೆ. ಮಹಾರಾಷ್ಟ್ರದಲ್ಲಿ ಯಾರನ್ನ ಕೇಳ್ಬಿಟ್ಟಪ್ಪ NCP ಜೊತೆ ಶಿವಸೇನಾ ಜೊತೆ ಹೋಗ್ಬಿಟ್ಟು ಮಾಡಿದ್ದು ನೀವು ಕಾಂಗ್ರೆಸ್ನವರು? ಎಲ್ಲಪ್ಪ ಆಯ್ತು ನಿಮ್ಮ ಐಡಿಯಾಲಜಿ? ಮಾರ್ಕೊಬಿಟ್ರ ನಿಮ್ಮ ಐಡಿಯಾಲಜಿನ? ಅವತ್ತು ಜನತಾದಳ ಪಕ್ಷದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈ ಪಕ್ಷ ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸಿದ್ರೆ ಈ ದೇಶದ ಮತ್ತೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಹೊರತುಪಡಿಸಿ ಇವತ್ತು ನಿಮ್ ತರ ಸ್ವಾರ್ಥಿಗಳಾಗಿ ಇವತ್ತು ಜನತಾದಳ ಪಕ್ಷದ ದೇವೇಗೌಡರು ಸಾಹೇಬರಾಗ್ಲಿ, ಕುಮಾರಣ್ಣ ಅವರಾಗ್ಲಿ ನಿರ್ಧಾರ ತಗೊಂಡಿಲ್ಲ. ಇನ್ನು ಬಹಳ ಅದೇ ಮಾತಾಡೋದು, ದಯಮಾಡಿ ಬೇಡ. ಮಹೇಶ್ ಅಣ್ಣ ಅವ್ರು ಮಾತಾಡ್ಲಿ. ಮತ್ತೆ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನ ಕಾರ್ಯಕರ್ತರಿಗೋಸ್ಕರ ಮಾಡಬೇಕು ಅಂತಕ್ಕಂಥದ್ದು ಪಕ್ಷ ತೀರ್ಮಾನ ಮಾಡದೆ. ಹಾಸನದಲ್ಲಿ ನೀವು ನೋಡಿದ್ದೀರಿ, ಕಿತ್ತೂರು ಕರ್ನಾಟಕ ಅಂದ್ರೆ 7 ಜಿಲ್ಲೆಗಳು ಸೇರುತ್ತೆ. ಆ 7 ಜಿಲ್ಲೆಗಳಲ್ಲೂ ಕೂಡ ಒಂದು ದೊಡ್ಡ ಸಮಾವೇಶವನ್ನ 27ನೇ ತಾರೀಕು ಪಕ್ಷದ ಕಡೆಯಿಂದ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಮತ್ತೆ ಮೈಸೂರು, ಮಂಡ್ಯ ಅನೇಕ ಭಾಗಗಳಲ್ಲಿ ಸಮಾವೇಶವನ್ನ ಮಾಡ್ತೇವೆ. ಇವತ್ತೇನಿಲ್ಲಿ ಬಂದಿದ್ದೀರಿ, ಬಹುಶಃ ಮುಂದೊಂದು ದಿನ ಸಮಾವೇಶದ ಸಮಯ ನಿಗದಿ ಆದ ನಂತರ ದಯಮಾಡಿ ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ. ಆ ಸಮಾವೇಶದ ಒಂದು ಯಶಸ್ಸಿಗೆ ಇವತ್ತು ಯಾವ ರೀತಿ ನೀವು ಈ ಒಂದು ಸಮಾವೇಶದ ಯಶಸ್ಸಿಗೆ ಪಾತ್ರದಾರರಾಗಿದ್ದೀರಿ, ಜಿಲ್ಲಾ ಮಟ್ಟದ ಸಮಾವೇಶಕ್ಕೆ ಸಾರಾ ಮಹೇಶ್ ಅಣ್ಣವರ ನೇತೃತ್ವದಲ್ಲಿ ನೀವೆಲ್ಲರೂ ಕೂಡ ಆ ಸಮಾವೇಶ ಇಡೀ ರಾಜ್ಯ ಮೈಸೂರು ಜಿಲ್ಲೆದತ್ತ ತಿರುಗಿ ನೋಡ್ತಕ್ಕಂಥ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಮಾವೇಶ ಆಗ್ಬೇಕು. ಅದಕ್ಕೆ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಹೆಚ್ಚಾಗಿರ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಸುದೀರ್ಘವಾಗಿ ಈ ರಾಜ್ಯದ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಟ್ಟಂತವರು ಯಾರೋ ಟೀ ಹೋಟ್ಲಲ್ಲಿ ಮಾತಾಡ್ತಾ ಇದ್ರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭಾಷಣನೇ ಬರಲ್ಲ, ಮಾತಾಡಕ್ಕೆ ಬರಲ್ಲ ಅನ್ನೋ ಮಾತನ್ನ ಕೆಲವು ವಿರೋಧಿಗಳು ಮಾತಾಡ್ತಾ ಇದ್ರು. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಚಿನ್ನದ ಗಟ್ಟಿಯನ್ನ ಯಾರೂ ಕೂಡ ಮೈ ಮೇಲೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಆ ಚಿನ್ನದ ಗಟ್ಟಿಯನ್ನ ವಿಶ್ವಕರ್ಮ ಸಮಾಜದವರು ಹೇಗೆ ಉಜ್ಜಿ ಸೌದೆ ಆಭರಣವನ್ನ ಮಾಡ್ತಾರೆ, ಅದೇ ರೀತಿ ನಮ್ಮ ನಾಯಕರಾದಂತ ಸಾರಾ ಮಹೇಶ್ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ಅವರು ವಜ್ರವಾಗಿ ನಿಮ್ಮ ಮುಂದೆ ಆಭರಣವಾಗಿ ಬರ್ತಾರೆ. ಪ್ರತಿಯೊಬ್ರು ಆ ಆಭರಣವನ್ನ ಹಾಕೊಳ್ಳಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ತದೆ. ಈಗ ನಮ್ಮ ನಾಯಕರಾದಂತ ಮಹೇಶ್ ಅಣ್ಣ ಅವರು ನಿಮ್ಮೆಲ್ಲರನ್ನ ಉದ್ದೇಶ ಮಾತಾಡ್ತಾರೆ. ಇದಾದ ನಂತರ